ಬೆಳಿಗ್ಗೆ 4:15ಗೆ ಎದ್ದು ರಾಮಾಯಣ ಟ್ರೈಲರ್ ನೋಡ್ಕೊಂಡು ಸ್ಪೈಡರ್ ಮ್ಯಾನ್ ನ ಬೆಳಿಗ್ಗೆ 6 ಗಂಟೆಗೆ ನೋಡುವಂತಹ ಪ್ಲಾನ್ ಹಾಕಿದ್ದ ನಮ್ಗೆ ಒಂದು ಸರ್ಪ್ರೈಸ್ ಕಾದಿತ್ತು. ರಾಮಾಯಣ ಸಿನಿಮಾದ 3D ಟ್ರೈಲರ್ ನ ಸ್ಪೈಡರ್ ಮ್ಯಾನ್ ಸಿನಿಮಾಗೂ ಮುಂಚೆ ನೋಡುವಂತಹ ಅವಕಾಶ ಸಿಕ್ತು. ಅಂಡ್ ಅಲ್ಲಿಂದ ರಾಮಾಯಣ ಸಿನಿಮಾದ ಮೇಲಿನ ನಮ್ಮ ಎಕ್ಸ್ಪೆಕ್ಟೇಷನ್ ಇನ್ನಷ್ಟು ಹೆಚ್ಚಾಗಿದೆ ಅಂತ ಖಂಡಿತ ಹೇಳ್ತೀನಿ. ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಎಲ್ಲಾರ್ಗೂ ಬೇಗ ಹತ್ರ ಆಗುವ ಮತ್ತು ನಮ್ಮಲ್ಲೇ ಒಬ್ಬ ಅನ್ಸುವಂತಹ ಕ್ಯಾರೆಕ್ಟರ್. ಎಸ್ಪೆಷಲಿ ಟಾಮ್ ಹಾಲೆಂಡ್ ಅವರು ಕಾಣಿಸ್ಕೊಳ್ಳುವಂತಹ ಸ್ಪೈಡರ್ ಮ್ಯಾನ್ ನ ಸೀರೀಸ್ ಅಲ್ಲಿ MCU ನ ಕನೆಕ್ಷನ್ ಅಂಡ್ ಈ ಎಲ್ಲಾ ಸಿನಿಮಾಗಳ ಎಮೋಷನಲ್ ಕನೆಕ್ಟ್ ಈ ಸೀರೀಸ್ ನ ಸ್ಪೆಷಲ್ ಮಾಡಿಸ್ತವೆ. ಸೊ ಈಗ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಸಿನಿಮಾ ನೋಡ್ಕೊಂಡು ಬಂದ ನಮಗೆ ಏನ್ ಅನಿಸ್ತು, ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು, ಎಲ್ಲವನ್ನ ಈ ರಿವ್ಯೂಲ್ ಹೇಳ್ತೀನಿ, ಬನ್ನಿ ನೋಡ್ಕೊಂಡ್ ಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾವು ಮಾಡುವಂತಹ ರಿವ್ಯೂ ನಿಮ್ಗೆ ಇಷ್ಟ ಆಗೋದಾದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಿನಿಮಾದ ಟೋಟಲ್ ಕಾಂಟೆಕ್ಸ್ಟ್ ಅರ್ಥ ಆಗ್ಬೇಕು ಅಂತಂದ್ರೆ ಇದರಲ್ಲಿ MCU ನ ಬಗ್ಗೆ ಒಂದಷ್ಟು ತಿಳ್ಕೊಂಡಿರ್ಬೇಕು ಅಂಡ್ ಈ ಹಿಂದಿನ ಟಾಮ್ ಹಾಲೆಂಡ್ ಅವರ ಸ್ಪೈಡರ್ ಮ್ಯಾನ್ ಸಿನಿಮಾಗಳನ್ನ ನೋಡಿರ್ಲೇಬೇಕಾಗುತ್ತೆ. ಆರ್ ಎಲ್ಸ್ ಯೂಟ್ಯೂಬ್ ನಲ್ಲಿ ಸಿಗುವಂತಹ ರೀಕ್ಯಾಪ್ ವಿಡಿಯೋನ ಸಹ ನೀವು ನೋಡ್ಕೊಂಡು ಹೋಗ್ಬೋದು. ಕೆಲವು ಪಾತ್ರಗಳೇ ಹಾಗೆ ನಮ್ ಜೊತೆಗೆ ಒಂದ್ಸಲ ಕನೆಕ್ಟ್ ಆದ್ರೆ ಅದನ್ನ ಮತ್ತೆ ವಿಟ್ನೆಸ್ ಮಾಡೋ ತವಕ ಹೆಚ್ಚಾಗ್ತಾನೆ ಇರುತ್ತೆ. ಪೀಟರ್ ಪಾರ್ಕರ್ ಈಸ್ ಒನ್ ಸಚ್ ರೋಲ್. ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ನಲ್ಲಿ ಪೀಟರ್ ನ ನಿರ್ಧಾರದಂತೆಯೇ ಡಾಕ್ಟರ್ ಸ್ಟ್ರೇಂಜ್ ಒಂದು ಸ್ಪೆಲ್ ನ ಕಾಸ್ಟ್ ಮಾಡ್ತಾರೆ ಅಂಡ್ ಅಲ್ಲಿ ಪೀಟರ್ ಪಾರ್ಕರ್ ನ ಅಸ್ತಿತ್ವವನ್ನೇ ಎಲ್ರು ಮರೀತಾರೆ. ಅವನು ಅತಿ ಹೆಚ್ಚು ಪ್ರೀತಿಸುವಂತಹ MJ ಕೂಡ ಅವನನ್ನ ಮರ್ತು ಹೋಗ್ತಾಳೆ. ಹೀಗೆ ಒಬ್ಬಂಟಿಯಾಗಿರುವಂತಹ ಪೀಟರ್ ಪಾರ್ಕರ್ಗೆ ಮತ್ತೊಮ್ಮೆ ಕೆಲವು ಸಂಕಷ್ಟಗಳು ಎದುರಾಗ್ತವೆ. ಅವನಿಗೆ ತನ್ನ ಶಕ್ತಿಗಳ ಇನ್ನೊಂದು ಡೈಮೆನ್ಷನ್ ಅನ್ನ ಕಂಡುಕೊಳ್ಳುವಂತಹ ಅವಕಾಶ ಸಿಗುತ್ತೆ ಅಂಡ್ ಈ ಜರ್ನಿಲಿ ಯಾರ್ಯಾರು ಇವನ್ನ ಕೈ ಹಿಡಿದ್ರು ಅಂಡ್ ಯಾರ್ಯಾರು ಇವನಿಗೆ ಕೈ ಕೊಟ್ರು ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಮೊದಲನೇದಾಗಿ ನನಗೆ ಸಖತ್ ವರ್ಕ್ ಆದಂತಹ ವಿಷಯ ಅಂದ್ರೆ ಟಾಮ್ ಹಾಲೆಂಡ್ ಅವರ ಪರ್ಫಾರ್ಮೆನ್ಸ್. ನಾನು ಪರ್ಸನಲ್ ಆಗಿ ಇವರ ಸ್ಪೈಡರ್ ಮ್ಯಾನ್ ಇಷ್ಟಪಡ್ತೀನಿ, ಆದ್ರೆ ಈ ಸಲ ಅವರು ಪೀಟರ್ ಪಾರ್ಕರ್ ಪಾತ್ರಕ್ಕೆ ಕೊಟ್ಟಂತಹ ಮೆಚುರಿಟಿ ಬೇರೆ ಲೆವೆಲ್ ಅಲ್ಲಿತ್ತು. ಕಾಮಿಡಿ, ಎಮೋಷನಲ್ ಸೀನ್ಸ್ ಅಥವಾ ಆಕ್ಷನ್ ಯಾವ ಝೋನ್ಗೆ ಹೋದ್ರೂ ಕಂಪ್ಲೀಟ್ ಕಂಟ್ರೋಲ್ ನಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಥಿಯೇಟರ್ ಇಂದ ಹೊರಗೆ ಬಂದ್ಮೇಲೂ ನೆನಪಲ್ಲಿ ಉಳ್ಕೊಳ್ಳೋದು ಇವರ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ. ಈವರೆಗಿನ ಸ್ಪೈಡರ್ ಮ್ಯಾನ್ ಸಿನಿಮಾಗಳಲ್ಲಿ ಇದು ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಫಿಲ್ಮ್ ಎಮೋಷನಲಿ ಅಂತ ಹೇಳ್ಬೋದು. ಅಂಡ್ ಯಾವುದೇ ಎಮೋಷನ್ ಕೊಟ್ರು ಟಾಮ್ ಹಾಲೆಂಡ್ ಅವರು ಅದನ್ನ ತಿಂದು ಬಿಸಾಕಿದ್ದಾರೆ. ಇನ್ನು ಝೆಂಡಯಾ ಅವರ MJ ಪಾತ್ರಕ್ಕೂ ತಕ್ಕ ಮಟ್ಟದ ರೌಂಡ್ ಆಫ್ ಸಿಗುತ್ತೆ. ಅವರ ಸ್ಕ್ರೀನ್ ಸ್ಪೇಸ್ ಕಮ್ಮಿನೇ, ಬಟ್ ಇದ್ದಷ್ಟು ಕಾಲ ಅವರ ಮ್ಯಾಜಿಕ್ ಅನ್ನ ಸ್ಕ್ರೀನ್ ಮೇಲೆ ಇಳಿಸಿದ್ದಾರೆ ಅಂತ ಹೇಳ್ಬೋದು. ಪೀಟರ್ ಪಾರ್ಕರ್ ಮತ್ತು MJ ಕಾಣಿಸ್ಕೊಳ್ಳುವಂತಹ ಪ್ರತಿಯೊಂದು ಸೀನ್ ಕೂಡ ಮ್ಯಾಜಿಕಲ್ ಆಗಿತ್ತು. ಇನ್ನು ಡೈರೆಕ್ಷನ್ ಬಗ್ಗೆ ಹೇಳಬೇಕು ಅಂದ್ರೆ ಡೆಸ್ಟಿನ್ ಡೇನಿಯಲ್ ಕ್ರೆಟನ್ ಈ ಫ್ರಾಂಚೈಸಿಗೆ ಹೊಸ ಎನರ್ಜಿ ತಂದಿದ್ದಾರೆ. ಅವರ ಮುಂದೆ ಇದ್ದದ್ದು 2 ಬಿಗ್ ಟಾಸ್ಕ್ಸ್. ಒಂದು MCU ಜೊತೆಗೆ ಇರುವಂತಹ ಕನೆಕ್ಷನ್ ನ ನ್ಯಾಚುರಲಿ ತಗೊಂಡ್ ಬಂದು ಕ್ಯಾಮಿಯೋಸ್ ನ ಚೆನ್ನಾಗಿ ಲ್ಯಾಂಡ್ ಮಾಡಬೇಕಾಗಿತ್ತು. ಇನ್ನೊಂದು ಪೀಟರ್ ಪಾರ್ಕರ್ ಮಾತ್ರ ಅಲ್ಲದೆ ಮಿಕ್ಕಿದ ಪಾತ್ರಗಳಿಗೂ ಕ್ಯಾರೆಕ್ಟರ್ ಆರ್ಕ್ ಕಂಪ್ಲೀಟ್ ಆಗಬೇಕು. ಈ 2 ದೊಡ್ಡ ಟಾಸ್ಕ್ಸ್ ನ ಆಲ್ಮೋಸ್ಟ್ ಪರ್ಫೆಕ್ಷನ್ ಒಂದಿಗೆ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇಲ್ಲಿನ ಆಕ್ಷನ್ ಸೀನ್ಸ್ ಅಂಡ್ ಅಲ್ಲಿದ್ದ ಕ್ಯಾಮ್ರಾ ವರ್ಕ್, ಕೋರಿಯೋಗ್ರಫಿ ನೋಡಿದ್ರೆ MCU ಇತ್ತೀಚಿನ ಸಿನಿಮಾಗಳಿಗಿಂತ ಫ್ರೆಶ್ ಅನ್ಸುತ್ತೆ. ದೊಡ್ಡ CG ಸೆಟ್ ಪೀಸಸ್ ಇದ್ರೂ ಸ್ಪೈಡರ್ ಮ್ಯಾನ್ ಸ್ವಿಂಗಿಂಗ್ ಸೀಕ್ವೆನ್ಸಸ್ ಮತ್ತೆ ಹ್ಯಾಂಡ್ ಟು ಹ್ಯಾಂಡ್ ಆಕ್ಷನ್ ಗೆ ಕೊಟ್ಟಂತಹ ಇಂಪಾರ್ಟೆನ್ಸ್ ನನಗೆ ತುಂಬಾ ಇಷ್ಟ ಆಯ್ತು. ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತೆ ಸೌಂಡ್ ಡಿಸೈನ್ ಕೂಡ ಆ ಎಕ್ಸ್ಪೀರಿಯನ್ಸ್ ಅನ್ನ ಇನ್ನಷ್ಟು ಎಲಿವೇಟ್ ಮಾಡುತ್ತೆ. ಥಿಯೇಟರ್ ನಲ್ಲೇ ನೋಡಿದ್ದು ವರ್ತ್ ಬಿಡಪ್ಪ ಅನ್ಸುವಂತಹ ಎಷ್ಟೊಂದು ಮೂಮೆಂಟ್ಸ್ ಇದಾವೆ. ಎಕ್ಸ್ಪೀರಿಯನ್ಸ್ ನ ಹಾಳು ಮಾಡುವಂತಹ ಮೇಜರ್ ನೆಗೆಟಿವ್ಸ್ ಇರಲಿಲ್ಲ, ಬಟ್ MCU ಎಲಿಮೆಂಟ್ಸ್ ನ ಫಾರ್ಮ್ಯಾಲಿಟಿಗಾಗಿ ಬಳಸ್ಕೊಂಡಿದ್ದಾರೆ ಅನ್ನುವಂತಹ ಫೀಲಿಂಗ್ ಬರುತ್ತೆ. ಅಷ್ಟೇ ಅಲ್ಲದೆ ಇನ್ನು ಸ್ಟ್ರಾಂಗ್ ಆದಂತಹ ಒಂದು ವಿಲನ್ ಕ್ಯಾರೆಕ್ಟರ್ ಇದ್ದಿದ್ರೆ ಮಜಾ ದುಪ್ಪಟ್ಟಾಗ್ತಿತ್ತೇನೋ. ಖಡಕ್ ಆಗಿ ಹೇಳೋದಾದ್ರೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಒಂದು ಗ್ರೇಟ್ ವಾಚ್. ವಿಜುವಲ್ ಸ್ಪೆಕ್ಟಕಲ್, ಒಳ್ಳೆ ಆಕ್ಷನ್ ಮಾತ್ರ ಅಲ್ಲದೆ ಎಮೋಷನಲ್ ಸೀನ್ಸು, ಕಾಮಿಡಿ ಸೀನ್ಸು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ಕೊಡ್ತು ಅಂತ ಹೇಳ್ತೀನಿ. ಇದಾಗಿತ್ತು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಸಿನಿಮಾದ ರಿವ್ಯೂ. ನೀವು ಈ ಸಿನಿಮಾನ ಆಲ್ರೆಡಿ ನೋಡಿದ್ರೆ ಸ್ಪಾಯ್ಲರ್ಸ್ ಇಲ್ಲದೆ ನಿಮ್ಮ ಒಪಿನಿಯನ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೈನಿಂಗ್ ಆಫ್, ಮನು.